ಹಾಯ್ ಫ್ರೆಂಡ್ಸ್, ಇವತ್ತೇನಪ್ಪ ಅಂದರೆ ಇವತ್ತು ಬಂದು ಕೃಷ್ಣ ಕ್ಲೀನ್ ಮಾಡೋಕ್ಕಂತ ಬಂದಿದ್ದೀವಿ. ಏನಕ್ಕಪ್ಪ ಅಂದರೆ ಕೃಷ್ಣ ಕ್ಲೀನ್ ಮಾಡ್ತಾರೆ, ಅದು ಡ್ರಿಪ್ ಪೈಪ್ಲೆಲ್ಲ ಕ್ಲೀನಿಂಗ್ ಬ್ಲಾಕ್ ಆಗ್ತಾಯಿತ್ತು ಪಾಚಿ ಹೋಗಿ. ಹೆಂಗಪ್ಪ ಅಂದರೆ ಪಾಚಿ ಕೃಷ್ಣದಲ್ಲಿ ಕೆಳಗಡೆ ಪಾಚಿ ಇದೆಲ್ಲ, ಅದು ಮೋಟ್ರು ನೀರಲ್ದಾಗ ಅದೆಲ್ಲ ಕ್ಲೀನಿಂಗ್ ಡ್ರಿಪ್ ಪೈಪ್ಲೆಲ್ಲ ಬ್ಲಾಕ್ ಆಗ್ತಾಯಿತ್ತು. ತೋಟದಲ್ಲಿ ನೀರು ಇರ್ತಾ ಇರಲಿಲ್ಲ ಸರಿಯಾಗಿ. ಎಷ್ಟು ಸಾರಿ ಚೆಕ್ ಮಾಡಿದ್ರು ಮತ್ತೆ ಬ್ಲಾಕ್ ಆಗ್ತಾಯಿತ್ತು. ಅದಕ್ಕೋಸ್ಕರ ಏನು ಮಾಡ್ತಾಯಿದ್ದೆ ಅಂದರೆ ಎಲ್ಲ ಕ್ಲೀನ್ ಮಾಡಿ ಅಂದ್ಬಿಟ್ಟು ನೀರೆಲ್ಲ ಕ್ಲೀನಿಗೆ ಆಚೆಗೆ ಎತ್ತಾಕ್ಬಿಟ್ಟು ಒಂದು ವಾರ ಒಣಗಿಸ್ಬಿಟ್ಟು ಎಲ್ಲ ಕ್ಲೀನಿಗೆ ಕೃಷ್ಣ ಇಲ್ಲಿ ಈ ಪಾಚೆಲ್ಲ ಕ್ಲೀನ್ ಒಣಗೋಗ್ಲಿ ಅಂದ್ಬಿಟ್ಟು ಎಲ್ಲ ಒಣಗೋದಾದ್ಮೇಲೆ ಕ್ಲೀನಿಗೆ ಎತ್ತನ ಅಂತ ಇದು ಮಾಡ್ತಾಯಿದ್ದೀನಿ. ಎಲ್ಲ ಕ್ಲೀನಿಗೆ ಒಂದು ಹತ್ರ ಉಡ್ಡೆ ಹಾಕಿ ಎಲ್ಲ ಕ್ಲೀನ್ಗೆ ತಾಚೆಗೆ ಹಾಕಿದ್ದೆ, ಚಿಲ್ ಕಟ್ಬಿಟ್ಟು ನಾನು ಮತ್ತು ನಮ್ಮ ಫ್ರೆಂಡ್ಸ್ ಇಬ್ಬರು ಸೇರಿ ಎಳ್ದಾಕಿದ್ರಲ್ಲ. ಅದಾದಮೇಲೆ ಇದು ಪ್ಯಾಚ್ ಹಾಕಿದ್ದು ಏನಕ್ಕಪ್ಪ ಅಂದರೆ ಟಾಪಲ್ಲಿ ಹಳೆ ಟಾಪಲ್ಲಿ ಇದು ನಾವು ಮೊದಲು ಒಂದು ಕೃಷ್ಣ ಹಾಕಿದ್ದು, ದೊಡ್ಡ ಕೃಷ್ಣ, ಅದರಿಂದ ಎತ್ಕೊಂಡು ಇದಕ್ಕೆ ಹಾಕಿದ್ದು. ಅದು ಪ್ಯಾಚ್ ಹಾಕಿದ್ರಿ, ಬಟ್ ಇವಾಗ ಅದು ಸ್ವಲ್ಪ ಲೂಸ್ ಆಗಿತ್ತು. ಇದಕ್ಕೆ ಬಂದು ಟೇಪ್ ಹಾಕಬೇಕು. ಏನಪ್ಪ ಅಂದ್ರೆ ಟೇಪ್ ಕೃಷ್ಣ ಟಾಪಲ್ಲಿ ಟೇಪ್ ಅಂದ್ರೆ ಕೇಳಿದ್ರೆ ಕೊಡ್ತಾರೆ. ಈ ಟೇಪ್ ಬಂದು ಪ್ರೈಸ್ ಬಂದು 50 ರೂಪಾಯಿ ಬೀಳುತ್ತೆ ಫ್ರೆಂಡ್ಸ್ ಒಂದು ಅಡಿ. ಇದು ಯಾವಾಗ ಹಾಕ್ಬೇಕಾಗಿರೋದಂದರೆ ಚೆನ್ನಾಗಿ ಬಿಸಿಲಿರ್ಬೇಕು ಮಧ್ಯಾಹ್ನ ಹೊತ್ತು, ಮತ್ತು ಎಲ್ಲಿ ಪ್ಯಾಚ್ ಹಾಕಬೇಕು ಅಲ್ಲಿ ತ್ಯಾವ ಇರಬಾರ್ದು. ಅಲ್ಲಿ ಕ್ಲೀನಿಗೆ ಮುಳ್ಳು ಪೇಪರ್ ಮೇಲೆಲ್ಲ ಕ್ಲೀನಿಗೆ ಎತ್ಕೊಂಡು ಉಜ್ಜಿಬಿಟ್ಟು ಅದಾದ್ಮೇಲೆ ಹಾಕಿ ಮುಗಿಸ್ಬೇಕು ಫ್ರೆಂಡ್ಸ್. ತನ್ನ ಹೊತ್ತಿನಲ್ಲಿ ನಾನು ಹಾಕಿದ್ರೆ ಇದು ಅಂಟ್ಕೊಳಲ್ಲ ಫ್ರೆಂಡ್ಸ್. ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.